ಮೈಯೆಲ್ಲ ಸುಟ್ಕೊಂಡು ಆಸ್ಪತ್ರೆ ಹಾಸಿಗೆ ಮೇಲೆ ಮಲಗಿದ್ದಾಗ ಅವ್ರಿಗಾಗಿದ್ದ ಗಾಯದ ಬಗ್ಗೆನೋ ಅಥವಾ ಆಗ್ತಿದ್ದ ನೋವು ಬಗ್ಗೆನೋ ಯಾವುದ್ರ ಮೇಲೂ ಗಮನ ಇರಲಿಲ್ಲ. ಅವರು ಕೊನೆಯದಾಗಿ ಏನು ಹೇಳಿದ್ರು ಗೊತ್ತಾದತ್ತು? ಏನು? ಮಲ್ಲಿ ಎಲ್ರಿಗೂ ಜಿಲೇಬಿ ಸಿಗ್ತಕ್ಕಂಥ ಮತ್ತೆ ಯಾವುದೇ ಕಾರಣಕ್ಕೂ ಸಕ್ಕರೆ ಪಾಕ ಸಿಗಬಾರ್ದು. ಸುಗಂಧ ಹುಷಾರು. ರಿಯಾ ಬಾಯಿಲಿ, ನೀನ್ ತಾನೇ ಚಿಕ್ಕೋಳು, ನಿನ್ನಿಂದಾನೇ ಶುರು ಮಾಡ್ತೀನಿ. ಅಮ್ಮಮ್ಮ ನಾನೇ ಚಿಕ್ಕವನು. ಅಯ್ಯೋ ಹೌದಲ್ವಾ, ಮರ್ತ್ಬಿಟ್ಟೆ. ಸರಿ, ನಿನ್ನಿಂದಾನೇ ಶುರು ಮಾಡ್ತೀನಿ, ಓಕೆನಾ? ಬೈಜಯಂತಿ, ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ ಅತ್ತೆ? ಇವತ್ತಿಷ್ಟು ಸಂಭ್ರಮ ಯಾಕೆ ಹೇಳು? ವಿರಾಜ್ಗೆ ದೊಡ್ಡ ಗಿಫ್ಟೇ ಕೊಡ್ತಿದ್ದಾರಲ್ಲ, ಅದಕ್ಕೆ. ಅವನ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಇವತ್ತು ಅಂತ ಯಾವುದೇ ಕಾರಣಕ್ಕೂ ವಿರಾಜ್ಗೆ ಗೊತ್ತಾಗಬಾರ್ದು. ಇವತ್ತಿಲ್ಲಿ ನಡೀತಾ ಇರೋದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ, ಗೊತ್ತಾಯ್ತಲ್ಲ? ಅಲ್ಲ ಅಕ್ಕ, ನೀನ್ ಯಾಕೆ ಪ್ರತಿ ಸಲ ಅಣ್ಣನ ಸೇವ್ ಮಾಡ್ಕೋತಿದ್ಯಾ? ಅಂದ್ರೆ ಅಣ್ಣ ಅಂತ ಪ್ರೀತಿ ಇರೋದೇನೋ ಸರಿ, ಆದ್ರೆ ನಾ ತಲೆ ಮೇಲೆ ಯಾಕೆ ಕೂತ್ಕೋತೀಯಾ? ಈಗ ಏನಾಯ್ತು? ಮನೆ ನೋಡ್ಕೋತಿರೋದು ನೀನು, ಮನೆಗಾಗಿ ಪ್ರತಿ ಕ್ಷಣ ದುಡಿತಿರೋದು ನೀನು. ನಾನು ಓದೋದಕ್ಕೆ, ಮೆಡಿಸಿನ್ಗೆ, ಗ್ಯಾಸ್ಗೆ, ಕರೆಂಟ್ಗೆ, ಪ್ರತಿಯೊಂದಕ್ಕೂ ದುಡ್ಡು ಕೊಡ್ತಿರೋದು ನೀನು. ನೀನು ದುಡ್ದಿರೋ ದುಡ್ಡಲ್ಲಿ ಅವ್ನು ಬರೀ ಬಿಲ್ಡಪ್ ತಗೋತಾನೆ. ಅವ್ನು ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ? ಅತ್ತಿಗೆಗೋಸ್ಕರ. ಅತ್ತಿಗೆ ಅಣ್ಣನ್ನ ದೇವರು ಅನ್ಕೊಂಡಿದ್ದಾಳೆ, ಅವನನ್ನ ತುಂಬಾ ನಂಬಿದಾಳೆ. ಅವನ ನಿಜವಾದ ಕತೆ ಗೊತ್ತಾದ್ರೆ ಅವಳು ಹೇಗೆ ಸಹಿಸ್ಕೋತಾಳೆ ದತ್ತು? ಅವಳ ಮನ್ಸಿಗೆ ನೋವಾಗೋದಕ್ಕೆ ನಾನು ಬಿಡಲ್ಲ ದತ್ತು. ಅಷ್ಟಕ್ಕೂ ಅಣ್ಣ ಇನ್ನೂ ಎಷ್ಟು ದಿನ ಹೀಗೆ ಇರ್ತಾನೆ? ಅವನು ಬದಲಾಗ್ತಾನೆ. ಇವತ್ತಲ್ಲ ನಾಳೆ ಅವನ ಜವಾಬ್ದಾರಿನ ಹೆಗಲ ಮೇಲೆ ತಗೊಂಡು ಅವನು ಸರಿ ಹೋಗ್ತಾನೆ. ನನಗೆ ನಂಬಿಕೆ ಇದೆ. ಅವ್ನು ಯಾವತ್ತೋ ಏನೋ ಆಗ್ತಾನೆ ಅನ್ನೋದ್ರ ಬಗ್ಗೆ ನನಗಂತೂ ನಂಬಿಕೆ ಇಲ್ಲ. ಅದ್ಬಿಡು, ನೀನು ಮದುವೆ ಆಗಿ ಒಂದಿನ ಬೇರೆ ಮನೆಗೆ ಹೋದೆ ಅನ್ಕೋ, ಆಗ ಮನೆ ಕತೆ ಏನು? ಆಗ್ಲಾದ್ರೂ ಅಣ್ಣನ ಬಗ್ಗೆ ಅದಕ್ಕೆ ಗೊತ್ತಾಗ್ಲೇಬೇಕಲ್ವಾ? ನನ್ನ ಮದುವೆ ಆಗೋಕೆ ಹುಡುಗ ಬೇಕಲ್ವಾ? ಹಾಗಾದ್ರೆ ಹುಡುಗನ ಹುಡ್ಕಿದ್ರೆ ನೀನು ಮದುವೆಗೆ ರೆಡಿನಾ? ಓ ರೆಡಿ. ಆದ್ರೆ ಅದು ಆಗ್ಬೇಕು ಅಂದ್ರೆ ನನ್ನ ಯಾರಾದ್ರೂ ಮದುವೆ ಆಗ್ಬೇಕಲ್ವಾ? ಹುಡುಗನ್ ನಾನು ಹುಡುಕ್ತೀನಲ್ಲ, ಅವ್ನು ಹೇಗಿರ್ತಾನೆ ಗೊತ್ತಾ? ಅವನು ದೊಡ್ಡ ದೊಡ್ಡ ಕಂಪ್ನಿ ಸಿಇಒ ಆಗಿರ್ತಾನೆ, ಬ್ಲೇಸರ್ ಆಗಿರ್ತಾನೆ. ಅವನ ಹತ್ರ ಸಿಕ್ಕ ಹೊಟ್ಟೆ ದುಡ್ಡಿರುತ್ತೆ, 3-4 ದೊಡ್ಡ ದೊಡ್ಡ ಕಾರುಗಳಿರುತ್ತೆ. ಸಾಕು ನಿಲ್ಸಿದತ್ತು, ನನಗೆ ಆ ಥರ ಹುಡುಗ ಬೇಡ. ಸಿಗಲ್ಲ ಅಂತ ಈಗ ಹೇಳ್ತಿದ್ಯಾಕ? ಸಿಗಲ್ಲ ಅಂತ ಹೇಳ್ತಿಲ್ಲ, ಸಿಕ್ಕರೂ ಬೇಡ ಅಂತಿದ್ದೀನಿ. ಯಾಕೆ? ಒಂದೇ ಸಲ ಹೇಳೋದು ಮತ್ತೆ ರಿಪೀಟ್ ಮಾಡಲ್ಲ, ಹಾಗಾಗಿ ಸರಿಯಾಗಿ ಕೇಳಿಸ್ಕೊ. ಹೇಳಿ ಮೇಡಮ್. ಈ ದೊಡ್ಡ ಜನರ ಪ್ರಾಬ್ಲಮ್ಮು ನಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ, ಇನ್ನು ನಮ್ಮ ಪ್ರಾಬ್ಲಮ್ ಅವ್ರಿಗೆ ಅರ್ಥನೇ ಆಗಲ್ಲ. ಹಸಿರೋರಿಗಷ್ಟೇ ಊಟದ ಬೆಲೆ ಗೊತ್ತಿರೋದು ದತ್ತು. ಅಂದ್ರೆ ನಮ್ಮ ಲೆವೆಲಲ್ಲಿ ಇರೋರಿಗೆ ಮಾತ್ರ ನಮ್ಮ ಕಷ್ಟ ಅರ್ಥ ಆಗೋದು. ಅರ್ಥ ಆಯ್ತಾ? ಈ ದೊಡ್ಡ ಜನರನ್ನ ಮದುವೆ ಆದ್ರೆ ಒಂದು ಸಿಂಪತಿ ಸಿಗುತ್ತೆ, ಇಲ್ಲ ಅಂದ್ರೆ ಅವಮಾನ ಆಗುತ್ತೆ. ಆ ಎರಡರಲ್ಲಿ ಯಾವುದಾದ್ರೂ ನನಗೆ ಬದುಕಕ್ಕಾಗಲ್ಲ. ಕಷ್ಟನ ಇಷ್ಟಪಡದಿರೋನ್ ಜೊತೆ ಬದುಕೋದು ನನಗೆ ಕಷ್ಟ.